ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಹಲೋ, ಹಾಯ್. ನೇಹಾ, ಹಾಯ್, ವಾಟ್ಸಾಪ್. ಕಾವೇರಿ, ರಾಜಶ್ರೀ, ರಕ್ಷಾ ರಕ್ಷಾ, ಭೂಮಿಗೌಡ, ಕೋಕಿಲ, ಎಷ್ಟು ಜನ ಬರ್ತಾರೆ ಕೇಳಿಸ್ಲಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು there are two things to say. ಒಂದೇ ಎರಡೇನಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಲವ್ ಯು, ಮಿಸ್ ಯು ಶಶಿ. ನೀವು ತುಂಬಾ ಅಂದ್ರೆ ತುಂಬಾ ಇಷ್ಟ ಬ್ರೋ. ನನಗೂ ಅಷ್ಟೇ. ನಮ್ಕಂಗ್ ಕೂತ್ಕೋ. ಕುಮಾರ್, how are you? Hi, how are you? I am super fantastic fabulous. ಅಯ್ಯೋ, ಅವ್ರು ಆಗ್ಬಿಟ್ರು. ಯು ಆರ್ ಸೂಪರ್, ಯು ಆರ್ ಫ್ಯಾಂಟಾಸ್ಟಿಕ್, ಸೂಪರ್ ಶಶಿ, ವಿ ಲವ್ ಯು ಲಾಟ್. ಥ್ಯಾಂಕ್ ಯು. ಓಕೆ, ಇವತ್ತು ಒಬ್ಬರ ವ್ಯಕ್ತಿಯ ಬರ್ಡೇ ಇದೆ. ಯಾರ ಬರ್ಡೇ ಅಂತ ಗೊತ್ತಾ ನಿಮ್ಗೆ? ಮೆಸೇಜ್ ಹಾಕಿ ನೋಡೋಣ. ಇಫ್ ಯು ನೋ, ಬರ್ಡೇ ಇದೆ, ಅವ್ರ ಬರ್ಡೇ ವಿಶ್ ಮಾಡೋಣ. ಸರ್, ಕವಿತಾ ಅವರ ಜೊತೆ ಇರೋದು ಅಂತ ಅಲ್ಲ. ಕವಿತಾ ಇದಾರ? ಇಲ್ಲ. ಸುಳ್ಳು ಹೇಳ್ಬೇಡ. ಲೈವ್ ಅಲ್ಲಿ ಕುತ್ಕೊಂಡು ಮಿಸ್ ಯು ಸೋ ಮಚ್. ಇವತ್ತು ಯಾರ್ದು ಬರ್ಡೇ ಇದೆ, ಯಾರ್ದು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಇಲ್ಲಾಂದ್ರೆ ಹೇಳೋದಿಲ್ಲ. ಮೋನಿಶಾ, ಹಾಯ್. ಮೋನಿಶಾ, ನನ್ನ ತಂಗಿ ಹೆಸರು ಗೊತ್ತಿಲ್ಲ ಅವನ್ಗೆ. ಗೊತ್ತು ಅಂತ ಕರೀತಾರೆ, ಅಷ್ಟು ಗೊತ್ತು. ಮೋನಿಶಾ, ಹ್ಯಾಪಿ ಬರ್ಡೇ ಮೋನಿಶಾ. ಸೊ ಹಂಗಾಗಿ ಅವಳಿಗೆ ವಿಶ್ ಮಾಡೋಣ ಅಂತ ಅವ್ರ ಮನೆಗೆ ಬಂದ್ರೆ, ಆ ಹುಡುಗಿನೇ ಮನೇಲಿಲ್ಲ. ಶಿ ವಿಲ್ ಬಿ ಬ್ಯಾಕ್ ಇನ್ ಅದರ್ 15 minutes ಅಂತೆ. ಎಸ್, ಕವಿತಾ ಸಿಸ್ಟರ್ಸ್ ಬರ್ಡೇ. ಸೊ ಹಂಗಾಗ್ಬಿಟ್ಟು ಇದೇ ಗ್ಯಾಪಲ್ಲಿ ಒಂದು ಲೈವ್ ಬರೋಣ ಅಂತ ಬಂದ್ವೇ. ಹಲೋ, ಸ್ವಲ್ಪ ಪ್ಯಾನ್ ಮಾಡು. ಲೈಕ್ ದಿಸ್. ನನ್ನ ಫೋನ್ ಕಣದು. ನಾನೇ ಹೋಗಿಲ್ಲ ಅಂತ ಸ್ವಲ್ಪ ದೂರ ಹಾಕೋಬೇಕಾ? ಲವ್ ಯು ಸರ್, ಥ್ಯಾಂಕ್ ಯು. ಹಿಂಗ್ ತಿರ್ಸಲ ಬೇಡವಾ? ಹೀಗೆ ಹೇಳು. ಹ್ಯಾಪಿ ಬರ್ಡೇ ಮೋನಿಶಾ. ಎಸ್ ಎಸ್, ನಾನು ವಿಶ್ ಮಾಡೋಣ ಅಂತ ಬಂದಿದ್ದೆ. ಅವಳೇ ಇಲ್ಲ ಇಲ್ಲಿ, ಮಣ್ಣು ಬರ್ತಿದ್ದಾಳಂತೆ. ಐ ಕಾಲ್ಡ್ ಹರ್, ಶಿ ವಾಸ್ ಇನ್ ಕಾಲೇಜ್. ಓದೋ ಹುಡುಗರು, ಪಾಪ ಹುಡುಗಿರು. ಆಫ್ಟರ್ ಬಿಗ್ ಬಾಸ್ ಯು ಆರ್ ಎ ಜೆನ್ಯೂನ್ ಪರ್ಸನ್. ಥ್ಯಾಂಕ್ ಯು. ಹಾಯ್ ಕವಿತಾ ಅಕ್ಕ, ಮಾತಾಡ್ಕಮ್ಮ. ಹಾಯ್ ಅಕ್ಷತಾ ಬೇಷ್. ಹೆಸರು ಕೂಗ್ಲಿ, ಯಾರ್ದಾದ್ರೂ ಹೆಸರು ಕರೀಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ದೇರ್ ವಿಲ್ ಲಾಟ್ ಆಫ್ ಪೀಪಲ್ ಬರ್ತಾನೆ ಇರ್ತವೆ. ಯಾರ್ದಾದ್ರೂ ಹೆಸರು ಕರೆಯಕ್ಕಾಗಿಲ್ಲ ಅಂದ್ರೆ ಸಾರಿ 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 ಸೋ ಮಚ್. ಸಾರಿ ಸೋ ಮಚ್. ನಾನು ಹೇಳಿದ್ದು. ಹಾಯ್, ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ನಿಮಗೆ. ಓಕೆ, ಹೇ ಗಾಯ್ಸ್, ಫಸ್ಟ್ ಆಫ್ ಆಲ್ ನಾನು ಕೆಲವು ವಿಷಯ ಹೇಳಬೇಕು ಅಂತಿದ್ದೀನಿ. ನಾವು ಫ್ರೆಂಡ್ಸ್ ಆಗೇ ಇದ್ದೀವಿ ಆ್ಯಂಡ್ ಧನು ಸ್ವಲ್ಪ ಬ್ಯುಸಿ ಇದ್ದಾನೆ. ಅವರು ಮೂವಿ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲಿಲ್ಲ, ಬೆಂಗಳೂರಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಕ್ವಶನ್ ಕೇಳಕ್ ಮೊದಲೇ ಹೇಳ್ಬಿಡ್ತಾ ಇದೀವಿ. ಅವ್ನು ಇನ್ನ ಒಂದು ವಾರ 15 ದಿನ ಇರಲ್ಲ ಅನ್ಸುತ್ತೆ. ನಾನು ಇಲ್ಲಿ ಹಿಂದೆ ನಿಂತ್ಕೊಳ್ತೀನಿ. ಇಲ್ಲಿ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್. ಓಕೆ, ಸೊ ನಾವು ಯಾರ ಹೆಸರು ಕರೆಯಲ್ಲ ಗುರು ನಾನು. ರಿಯಾಚಿನ್ ಪ್ಲೀಸ್ ಡೋಂಟ್ ಮೈಂಡ್. ಸಾರಿ. ಸರಿ, ನಾವು ಫ್ರೆಂಡ್ಸ್ ಆಗೇ ಇದ್ದೀವಿ ಆ್ಯಂಡ್ ನಾವೆಲ್ಲರೂ ಮೀಟ್ ಮಾಡ್ತಾ ಇರ್ತೀವಿ. ವಿ ಹ್ಯಾವ್ ಅವರ್ ಪರ್ಸ್ನಲ್ ಲೈಫ್ಸ್. ಇನ್ನೊಂದು ವಿಷಯ ಏನು ಅಂದರೆ, ನಮ್ಮೆಲ್ಲರಿಗೂ ನಮ್ಮದೇ ಆದ ಜೀವನನ ಸಾರ್ಟ್ ಔಟ್ ಮಾಡ್ಕೋಬೇಕು. ಯಾಕೆಂದರೆ ಇದಕ್ಕೆ ಮುಂಚೆ ನಾವೆಲ್ಲರೂ ಇಂಡಿವಿಜುವಲ್ಸ್ ಆಗಿದ್ವಿ ಆ್ಯಂಡ್ ಇವಾಗ ನಾವು ಬಿಗ್ ಬಾಸ್ ಮನೇಲಿ ಕ್ಲೋಸ್ ಫ್ರೆಂಡ್ಸ್ ಆದ್ವಿ, ವಾಪಸ್ ಬಂದಿದ್ದೀವಿ ಆ್ಯಂಡ್ ನಮ್ಮ ಇಂಡಿವಿಜುವಲ್ ಜೀವನನ ಸ್ವಲ್ಪ ಸಾರ್ಟ್ ಔಟ್ ಮಾಡ್ಕೋಬೇಕು. ಸೊ ಶಶಿ ಆಗಲಿ, ನಾನಾಗಲಿ, ಧನು ಆಗಲಿ, ನಾವು ಅದೇ ಫ್ರೆಂಡ್ಸ್ ಆಗಿದ್ದೀವಿ. ಪ್ಲೀಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ನಾವು ಯಾಕೆ ಮೀಟ್ ಮಾಡ್ತಿಲ್ಲ, ಫೋಟೋಸ್ ಹಾಕ್ತಿಲ್ಲ ಅಂತ. ಆ್ಯಂಡ್ ಶಶಿ ಅವರು ಸೋಷಿಯಲ್ ಆಗಿರಲಿಲ್ಲ, ನಾನು ಸೋಷಿಯಲ್ ಆಗಿದ್ದೆ. ನನ್ನ ಫ್ರೆಂಡ್ಸ್ ಜೊತೆ ಆಗಲಿ, ನನ್ನ ಫ್ಯಾಮಿಲಿ ಜೊತೆ ಆಗಲಿ, ತುಂಬ ಜನದ ಜೊತೆ ಫೋಟೋಸ್ ಹಾಕ್ತಿದ್ದೆ. ಸೊ ಯಾರ್ಯಾರಿಗೆ ಇದೊಂದು ಕನ್ಫ್ಯೂಷನ್ ಇದೆ, ಯಾಕೆ ಶಶಿ ಜೊತೆ ಫೋಟೋ ಹಾಕ್ತಿಲ್ಲ ಅಂದರೆ, ಶಶಿ ಸರ್ ಸ್ವಲ್ಪ ಬಿಸಿ ಇದ್ದಾರೆ. ಉಪ್ಪಿಟ್ಟು ನಾನು ಬಿಸಿ, ಆಮೇಲೆ ಧನು ಅವರು ಬಿಸಿ ಇದ್ದಾರೆ. ನಾವು ತುಂಬಾ
ರೇರ್ಲಿ ಮೀಟ್ ಮಾಡ್ತೀವಿ, ಅದು ಫೋನ್ ಕಾನ್ವರ್ಸೇಷನ್ ಜಾಸ್ತಿ ಇರುತ್ತೆ. ಎಸ್, ನಾನು ಹೇಳ್ತೇನೆ ಸಿ ಬಿಸಿ ಇನ್ ದ ಸೆನ್ಸ್ ಲೈಕ್ ವಿ ಕಾಂಟ್ ಮೀಟ್ ಅಟ್ ಆಲ್, ಮಾತಾಡಕ್ಕೆ ಆಗಲ್ಲ ಅಂತಲ್ಲ. ದೇ ಆರ್ ಲಾಟ್ ಮೆನಿ ಥಿಂಗ್ಸ್ ರನ್ನಿಂಗ್ ಇನ್ ಅವರ್ ಮೈಂಡ್. ಅದು ಅಂದ್ರೆ ಏನಾಗುತ್ತೆ ಗೊತ್ತಾ, ಯಾವುದೋ ಒಂದು ವಿಚಾರದ ಬಲ್ಲೆ ಡೀಪ್ ಆಗಿದ್ದಾಗ ಅಥವಾ ಏನೋ ಒಂದು ಫಾರ್ ಮೈ ಸೇಕ್ ನಾನು ಹೇಳ್ತೀನಿ, ನನ್ನ ಫೋಕ್ ಬೇಸ್ಡ್ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಅಗ್ರಿಕಲ್ಚರ್ ಆಗಲಿ, ಫಿಲಮ್ ಆಗಲಿ, ಇಂಥ ತುಂಬಾ ಒಂದು ನನ್ನ ಕಡೆಯಿಂದ ಒಂದು 4 ಥರದ ಫೀಲ್ಡ್ ಅಟ್ ಎ ಟೈಮ್ ರನ್ ಆಗ್ತಿದೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಸೀರಿಯಸ್ಲಾಗಿ. ಆ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಬಂದು ಲೈಕ್ ಮಾಡೋದಾಗ್ಲಿ. ಸಿ ವೆನ್ ಯು ಆರ್ ಫ್ರೀ, ನಿನ್ಗೆ ಫುಲ್ ಖುಷಿಯಿಂದ ಇದೆಯಾ ಅಂದ್ರೆ ಮಾತಾಡ್ತೀಯಾ, ಹ್ಯಾಪಿ ಆಗಿದ್ರೆ ಹ್ಯಾಪಿ ಬರ್ಡೇ ಇದ್ರೆ ಮಾತಾಡ್ತೀಯಾ, ಇಲ್ಲ ಅಂದ್ರೆ ಅದು ಹೆಂಗ್ ಗೊತ್ತಾ, ಹಂಗಾಗೋದಿಲ್ಲ, ಸ್ವಲ್ಪ ಕಷ್ಟ ಆಗತ್ತೆ. ವೇಟಲ್ಲಿ ಲೈಕ್ ಮಾಡೋಕ್ಕಾಗ್ಲಿ, ಅದು ನಾಟಕ ಮಾಡ್ದಂಗೆ ಆಗುತ್ತೆ. ನಾನು ಏನೋ ಟೆನ್ಷನ್ ಅಲ್ಲಿ ಇದ್ದು ನಿಮ್ಗೆ ಲೈಕ್ ಮಾಡ್ಬೇಕಲ್ಲ ಅಂತ ಲೈಕ್ ಮಾಡ್ಬಿಟ್ಟು ಕಮೆಂಟ್ ಮಾಡ್ಬೇಕಲ್ಲ ಅಂತ ಕಾಮೆಂಟ್ ಮಾಡಿದ್ರೆ ದಟ್ ಇಸ್ ನಾಟ್ ಮೀ. ಇಟ್ ಡಸಂಟ್ ಮೇಕ್ ಸೆನ್ಸ್ ಅಟ್ ಆಲ್. ನಿಂಗೆ ಫ್ಯಾನ್ ಕೇಳ್ತಾ ಇರ ಅಂತ ಮಾಡೋದು, ಹೋಲ್ ಹಾರ್ಟೆಡ್ಲಿ ಹಾಯ್ ಅಂತ ಹೇಳೋದಕ್ಕೂ ಇಟ್ ಇಸ್ 1000 ಟೈಮ್ ಬೆಟರ್ ದ್ಯಾನ್ ಸುಮ್ಮನೆ ಡೌ ಹೊಡೆಯೋದಕ್ಕೆ. ಐ ಟೆಲ್ ಯು ಒನ್ ಥಿಂಗ್, ದಟ್ ಇಸ್ ವೈ ನಾನ್ ಇನ್ಸ್ಟಾಗ್ರಾಮ್ ರಾತ್ರಿ ಮಲ್ಗೋವಾಗ ಚೆಕ್ ಮಾಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ, ಮಲ್ಗೋಕ್ಕೂ ಮುಂಚೆ ಚೆಕ್ ಮಾಡ್ತೀನಿ. ಆ ಟೈಮಲ್ಲಿ ಅಷ್ಟೇ ನೋಡ್ತೀನಿ ನಾನು ಇದಕ್ಕೂ ಮೊದಲು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇವಾಗ ನಿಮ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ಒನ್ ಕ್ಲಾರಿಟಿ ಐ ವಾಂಟೆಡ್ ಟು ಗಿವ್. ಮೀಟ್ ಆಗಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿನ, ಮೆಸೇಜ್ ರಿಪ್ಲೈ ಮಾಡಕ್ಕೆ ಆಗಲ್ಲ ಅಂತ ದಯವಿಟ್ಟು ದೇವರಾಣೆಗೂ ಅಲ್ಲ. ವಿಲ್ ಬಿ ಫ್ರೀ, ಬಟ್ ಅದೇನಾಗುತ್ತೆ, ಆ ಫ್ರೀ ಟೈಮಲ್ಲಿ ತಲೆ ಒಳಗಡೆ ಏನೇನೋ ಓಡ್ತಾ ಇರುತ್ತೆ. ನನಗಂತೂ ಆ ಪರಿಸ್ಥಿತಿ ಇಲ್ಲ ಇದೆ, ಬೀಯಿಂಗ್ ಎ ಕಾಮನ್ ಮ್ಯಾನ್ ಟು ಸೆಲೆಬ್ರಿಟಿ. ಇವ್ರಿಗೆಲ್ಲ ಕಾಮನ್ ಅನ್ಸುತ್ತೆ ಮೋಸ್ಟ್ಲಿ. ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೊ ಇದು ಕ್ಲಾರಿಟಿ ಕೊಡಬೇಕು, ಯಾಕಂದ್ರೆ ನಿನ್ನೆ ತುಂಬಾ ಏನೋ ಮೆಸೇಜಸ್ ನಮ್ಮ ಶಶಿ ಅವರ ಅಕೌಂಟ್ ಅಲ್ಲಿ ಬಂದಿತ್ತಂತೆ. ಹಂಗಾಗಿ ಓಕೆ, ಲೆಟ್ ಅಸ್ ಟೆಲ್ ದೆಮ್ ದಟ್ ನಮ್ಮ ಲೈಫ್ ಅಲ್ಲಿ ನಾವು ಆರಾಮಾಗಿದ್ದೀವಿ, ನಾರ್ಮಲ್ ಆಗಿದ್ದೀವಿ, ಮೀಟ್ ವಿ ಆರ್ ಫ್ರೆಂಡ್ಸ್ ಅಂಡ್ ನಾವು ಆರಾಮಾಗಿದ್ದೀವಿ. ಸೊ ಪ್ಲೀಸ್, ಅಂಡ್ ಐ ನೋ ವಾಟ್ ಆಲ್ ಶಿ ಈಸ್ ಡೂಯಿಂಗ್. ಅಂದ್ರೆ ಅವಳು, ನಾವು ಮಾತಾಡ್ತಾನೆ ಇಲ್ಲ ಅಂತಾಳೆ, ಅವಳು ಹುಡುಗಿ ಆಗ್ಲಿ ಧನು ಆಗ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನ್ ಮಾಡ್ತಿರ್ತಾರೆ. ನಮ್ದು ವಾಟ್ಸ್ಆಪ್ ಗ್ರೂಪ್ 1 ಅಂತ ಒಂದು ಇದೆ. ಐ ಆಮ್ ದ ಅಡ್ಮೈನ್ ಫಾರ್ ದ ಗ್ರೂಪ್ 1. ಆಯ್ತಾ? ಸೊ ವಿ ಡಿಸ್ಕಸ್ ಎವ್ರಿಥಿಂಗ್ ದೇರ್. ಕೆಲವೊಂದ್ಸರಿ ಮೀಟ್ ಆಗಲ್ಲ, ಮಾತಾಡಕ ಹಂಗಂತೇಳಿ ನಾವು ಮಾತಾಡ್ತಿಲ್ಲ, ಯಾರಿಗೊಬ್ರು ನೋಡ್ತಿಲ್ಲ, ಬಿಟ್ಬಿಟ್ಟಿದೀವಿ ಅಂತ ಉಪ್ಪಿಟ್ಟು ದೇವರಾಣೆಗಳಲ್ಲ. ಅಂಡ್ ಇಟ್ ಇಸ್ ನಾಟ್ ದಟ್ ಏನ್ ಫೇಕ್ ಫ್ರೆಂಡ್ಸ್ ಅದು ಇದು. ನಾವು ಬಿಸಿ ಆಗಿದ್ದಾಗ ಫೇಕ್ ಫ್ರೆಂಡ್ಸ್ ಹೆಂಗಾಗತ್ತೆ, ಮೀಟ್ ಮಾಡ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಮೆಸೇಜಸ್ ಐ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು. ಕವಿತಾ ಮೇಡಮ್, ಯಾವ ಫಿಲಂ ಮಾಡ್ತಿದ್ದೀರಾ? ಸದ್ಯಕ್ಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದು ಶೂಟಿಂಗ್ ನಡೀತಾ ಇದೆ. ಕರೆಕ್ಟ್. ಅಂಡ್ ತಕ್ಕದಮಿತ ನಡೀತಾ ಇದೆ. ಯಾ ಪಬ್ಲಿಕ್ ಗೈಸ್, ಎಲ್ಲರೂ ತಕದಿಮಿತ ನೋಡಿ ಪ್ಲೀಸ್. ಚೆನ್ನಾಗಿ ಮಾಡಿದ್ರೆ ಓಟ್ ಹಾಕಿ, ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಓಟ್ ಹಾಕಿ. ಬೇಡ, ಚೆನ್ನಾಗಿ ಮಾಡಿದ್ರೆ ಮಾತ್ರ ಹಾಕಿ. ನಾನು ಚೆನ್ನಾಗೇ ಮಾಡ್ತೇನೆ. ಅದಕ್ಕೆ ಹೇಳಿದ್ದು. ಐ ಗಾಟ್ 2 replies from you. Happy Shashi, love you. Oh, thank you. ಶಶಿಕುಮಾರ್ ಆರ್ಮಿ ಅವರು ತುಂಬಾ ರಿಪ್ಲೈ ಮಾಡ್ತಾರೆ ಇವರು. ಹುಬ್ಬಳ್ಳಿ ಧಾರವಾಡ ಹೆಂಗೆ? ಏನು ನಮ್ಮೂರ್ ಕಣೆ ಧಾರವಾಡ. ನಾವು 1 ವರ್ಷ ಕಮ್ ಬ್ಯಾಕ್. ನೋ, ಯು ಆರ್ ನಾಟ್ ವಿಸಿಬಲ್. ಆಯ್ತಾ? ಆಲ್ ಟು ನಾರ್ತ್ ಕರ್ನಾಟಕ ಪೀಪಲ್, ನಾನು ನಿಮ್ಮ ಮನೆ ಮಗ. ಸಿನ್ಸಿಯರ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ನಾರ್ತ್ ಕರ್ನಾಟಕದ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಗುರು. ಅಟ್ಲೀಸ್ಟ್ ಐ ವಿಲ್ ಟೆಲ್ ದಿಸ್. ನಾನು ಐ ಆಮ್ ಎ ವೆರಿ ಗುಡ್ ಸ್ಪೋರ್ಟ್ಸ್ ಪರ್ಸನ್. ಇವತ್ತಾದ್ರೆ ನಾನು ಕಬಡ್ಡಿ ವಿಡಿಯೋ ಒಂದು ಹಾಕ್ತೀನಿ. ನನಗೆ ಬೆಳಗ್ಗೆ ಸಿಕ್ತು, ಕಬಡ್ಡಿ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ ಇವತ್ತು ಅಥವಾ ನಾಳೆ ಬೆಳಗ್ಗೆನೋ. ನಾನು ಧಾರವಾಡಲ್ಲಿ MSc ಧಾರವಾಡ ಮಾಡ್ತಿದ್ದಾಗ ಐ ವೆಂಟ್. ಅಲ್ಲಿ ಯಾರಿಗೂ ಅವಾಗ ನಾನು ಪರಿಚಯ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ದೇ ಸ್ಟಾರ್ಟೆಡ್ ಕಮ್ ಬ್ಯಾಕ್. ನೋ ಓಕೆ. ಏನಾಯ್ತು ಅಂದ್ರೆ, ಫಸ್ಟ್ ಅಲ್ಲಿ ಹೋಗಿದ ತಕ್ಷಣ ಸರ್ರಿ ಚೆನ್ನಾಗಿದ್ದೀರಿ ಅಪ್ಪ, ಹಂಗ್ರಿ ಹಿಂಗ್ರಿ ಅವ್ರಿ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಯ್ತು. ಮತ್ತೆ ಅವತ್ತು ಸಂಜೆ ವಾಲಿಬಾಲ್ ಮ್ಯಾಚ್ ಇತ್ತು. ಹೋದೆ, ಲೈಕ್ ಒಂದು ಒಳ್ಳೆ ಶಾಟ್ ಆಡಿದೆ. ಐ ಆಮ್ ಎ ಫಿನಿಷರ್. ಒಳ್ಳೆ ಫಿನಿಶ್ ಮಾಡಿದೆ. ಅಯ್ಯೋ ನಾವು ಏನ್ ನೋಡೋಣ ಹೋಗ ಇವನು ಒಂದು. ನಾನು ಫುಲ್ ಶಾಕ್ ಆಗ್ಬಿಟ್ಟೆ. ಗುರು ಹಿಂಗೆಲ್ಲ ಅಂತ ಇದ್ದಾನೆ ಅಂತ. ಲೇಟರ್ ಐ ಗಾಟ್ ಟು ನೋ ದಟ್ ಈಸ್ ದೇರ್ ಫಾರ್ಮ್ ಆಫ್ ಎಕ್ಸ್ಪ್ರೆಸಿಂಗ್ ಲವ್. ಖಡಕ್ ರೊಟ್ಟಿ ತರ ಖಡಕ್ ಮಾತಿರ್ತವೆ. ಐ ಲವ್ ಯು ಆಲ್ ಗೈಸ್. ನನ್ಗೆ ಉತ್ತರ ಕರ್ನಾಟಕದ ಊಟ ತುಂಬಾ ಇಷ್ಟ. ಏನೇನು ಇರ್ತಾರೆ ಉತ್ತರ ಕರ್ನಾಟಕ? ರೊಟ್ಟಿ, ಜೋಳದ ರೊಟ್ಟಿ, ಹೆಣಗಾಯಿ. ಹೆಣಗಾಯಿ ಅಫ್ಕೋರ್ಸ್ ನಮ್ಮ ಮನೇಲಿ ಮಾಡ್ತಾರ. ಹೆಣಗಾಯಿ, ಚಟ್ನಿ, ಮೊಸರು, ಅವ್ರದ್ದೊಂದು ಕಾಯಿ ಪಲ್ಯ. ನಾನು ಹೇಳಕ್ ಬಿಡ್ತೀಯಾ? ಓಕೆ. ಸೊ ನಿಮ್ದೊಂದು ಕಡಲೆಕಾಯ್ದು ಪುಡಿ ಇರುತ್ತೆ,
ಅದ್ರ ಜೊತೆ ಎಣ್ಣೆ ಹಾಕಿರ್ತಾರೆ, ಇಲ್ಲ ಮೊಸರು ಹಾಕೊಂಡು ಮೊಸರು ತಿಂತಾರೆ. ಹಾಕ್ತಾರೆ ಎಣ್ಣೆ ಹಾಕಲ್ಲ. ಆಮೇಲೆ ಒಂದು ಕಾಳು ಪಲ್ಯ ಇರುತ್ತೆ, ಅಮೇಝಿಂಗ್. ಯುನೋ ಗಿರ್ಮಿಟ್. ಅಫ್ಕೋರ್ಸ್ ಏನು ಗಿರ್ಮಿಟ್, ನಮ್ಮ ಸೆಟ್ಟಲ್ಲಿ ಅವಾಗ ತರಿಸ್ತಾರೆ ಗಿರ್ಮಿಟ್. ಓಕೆ, ಆಯ್ತು. ಮತ್ತೆ ಇನ್ನೇನು ಸಮಾಚಾರ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ, ಹಾಯ್. ಬೆಳಗಾವಿಗೆ ಬನ್ನಿ. ಸ್ವಾಮಿ ವಿವೇಕಾನಂದ ಫಸ್ಟ್ ಲೈನ್ ಬನ್ನಿ ನಮ್ಮ ಮನೆಗೆ ಊಟ ಮಾಡಕ್ಕೆ. ಶಿವಶಂಕರ್ ಬರ್ತೀವಿ ಬ್ರದರ್, ಪ್ಲೀಸ್. ಚಿನ್ನಿ ಅಂತ ಯಾರು? ರಮ್ಯಾ ಗೌಡ ಹಾಯ್. ಪುನಿ ಹಾಯ್. ಯಾರಾದ್ರೂ ಹೆಸರು ಕರೀಲಿಲ್ಲ ಅಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತಸ್ಲೀಮ್ ತಸೋ, ಐ ಆಮ್ ಸೋ ಹ್ಯಾಪಿ ಮೀಟೋ. ಎಲ್ರಿಗೂ ಹಾಯ್, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಒಬ್ಳಿಗೆ, ಬಟ್ ಸ್ಟಿಲ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅನ್ನೋದೊಂದು ಕಾಮನ್ ವರ್ಡ್ ಆಗೋಗಿದೆ ಇವಾಗ. ಹ್ಯಾಪಿ ಬರ್ಡೇ ಅಂದ್ರೆ ಖುಷಿಯಾಗಿರಿ. ಅದು ನಂದದು, ಮೈ ಪೇಟೆಂಟ್ಸ್ ರೈಟ್ಸ್. ಶಶಿ, ನಿಮ್ ನ್ಯೂ ಲುಕ್ ಸೂಪರ್. ಥ್ಯಾಂಕ್ ಯು ಬ್ರದರ್. ಇದೇ ನೀವು ನ್ಯೂ ಲುಕ್ ಅಲ್ಲ, ಓಲ್ಡ್ ಲುಕ್. ಇದು ಆಕ್ಚುಲಿ ಇದು ಓಲ್ಡ್ ಲುಕ್, ಹೊಸ ಲುಕ್ ಏನಲ್ಲ. ನಾವು ಮನೇಲಿ ಇವತ್ ಮಾತ್ರ ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದಿದ್ದಾರೆ ಲೈವ್ ಹೋಗೋದಕ್ಕೆ. ಇಲ್ಲ, ಬರ್ಡೇ ವಿಶ್ ಮಾಡೋಣ ಅಂತ ಬಂದೆ. ಹ್ಯಾಪಿ ಬರ್ಡೇ. ಆರ್ ಯು ಬೋತ್ ಇನ್ ಲವ್? ವಿ ಆರ್ ಫ್ರೆಂಡ್ಸ್, ವಿ ಆರ್ ಸೂಪರ್ ಕೂಲ್ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್. ಥ್ಯಾಂಕ್ ಯು. ಎಸ್ ಎಸ್ ಟೆಲ್. ಎಸ್ ವಿ ಆರ್ ಸೂಪರ್ ಕೂಲ್ ಫ್ರೆಂಡ್ಸ್. ಅಕ್ಕ, ನಿಮ್ಮ ತಂಗಿ ಬರ್ಡೇಗೆ ವಿಶ್ ಮಾಡಿ. ಅಫ್ಕೋರ್ಸ್ ನಿಮ್ಮೆಲ್ಲರ ಪರವಾಗಿ ನನ್ನ ತಂಗಿಗೆ ನಾನು ವಿಶ್ ಮಾಡ್ತೀನಿ. ಕಮ್ ಟು ಧಾರವಾಡ, ಬರ್ತೀನಿ. ಅವತ್ತು ಕಮ್ಮ ಶಾರ್ಟ್ ಕಟ್ಸ್ ಎಲ್ಲ ಬರೀತಾರಪ್ಪ. ಯಾಕೆ ಮ್ಯೂಟ್ ಆಗ್ಬಿಟ್ಟೆ? ಓಕೆ ಗೈಸ್, ಡಾರ್ಲಿಂಗ್ಸ್ ಆಫ್ ಸಾಕ ಇರು.